ಜಯಂತ್, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಜಯಂತ್, ಈಗ ನೀವು ಎಲ್ಲಿದ್ದೀರಾ? ನಾನು ನನ್ನ ಚಿನ್ನು ಮರಿ ಜೊತೆ ಕಾಫಿ ಕುಡಿತಾ ಇದ್ದೀನಿ. ನಿಮ್ಮ ಊರು ಯಾವುದು? ನಿಮ್ಮ ತಂದೆ ತಾಯಿ ಹೆಸರೇನು? ನಿಮ್ಮ ತಂದೆ ಏನು ಕೆಲಸ ಮಾಡ್ತಾ ಇದ್ರು? ನನ್ನ ಊರು, ತಂದೆ ತಾಯಿ ಹೆಸರು, ಅವ್ರು ಏನು ಕೆಲಸ ಮಾಡ್ತಿದ್ರು ನನಗೇನು ಗೊತ್ತಿಲ್ಲ. ಏನು ಸರ್, ಏನು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆ ಇಂಜೆಕ್ಷನ್ ಸರಿಯಾಗಿ ವರ್ಕ್ ಆಗಿಲ್ಲ ಅನ್ಸುತ್ತೆ. ಈಗಲೇ ಯಾವ ಕನ್ಕ್ಲೂಷನ್ಗೂ ಬರಬೇಡ ಜಾನ್, ಸ್ವಲ್ಪ ಟೈಮ್ ಕೊಡಿ. ಜಯಂತ್, ನೀವು ನಮ್ಗೆ ಸುಳ್ಳು ಹೇಳೋ ಹಾಗಿಲ್ಲ. ಜಯಂತನಿಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನನಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನೂ ಗೊತ್ತಿಲ್ಲ. ಸರಿ, ಈಗ ನಿಮಗೆ 8 ವರ್ಷ ಅಂದ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ? ರೇಡಿಯೋ ಕೇಳಿಸ್ತಾ ಇದೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಣ್ಣದ ಅಂಗಿ. ಓಕೆ ಜಯಂತ್, ನಿಮ್ಮ ತಾಯಿ ಹೆಸರು ವೈದೇಹಿ ತಾನೆ? ನನಗೆ ನನ್ನ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ನಿನ್ನ ಹೆಸರೆಲ್ಲ ಗೊತ್ತಿಲ್ಲ. ಹಾಗಾದರೆ ಈ ವೈದೇಹಿ ಯಾರು? ಅವ್ರಿಗೂ ನಿಮಗೂ ಏನು ಸಂಬಂಧ? ಮದರ್ ಇಂಡಿಯಾ. ನನಗೂ ಅವ್ರಿಗೂ ಯಾವುದೇ ಸಂಬಂಧನೂ ಇಲ್ಲ. ಅವರು ನನ್ನ ತಾಯಿ ಅಲ್ಲ. ಹಾಗಾದರೆ ಅವ್ರು ಯಾರು? ಅವರು ಅರ್ಜುನ್ ತಾಯಿ. ನಿಜವಾಗ್ಲೂ ಇವ್ರು ವೆಂಕಿ ಅಣ್ಣ ಅವ್ರ ತಾಯಿನೇನಾ? ಹೌದು ಕಣೆ, ಯಾಕೆ ಕೇಳ್ತಿದ್ಯಾ? ಅಮ್ಮ, ಅವರಿಗೆ ಒಂದೇ ಮಗು ಇದ್ದಿದ್ದ ಅಥವಾ ಇನ್ನೊಂದು ಮಗು ಏನಾದರೂ ಆಗಿತ್ತಾ? ಇಲ್ಲ ಜಾನು, ಅವ್ರಿಗೆ ವೆಂಕಿ ಒಬ್ಬನೇ ಮಗ. ಅದು ನಮ್ಮ ಮುಂದೆನೇ ಹುಟ್ಟಿದವನು. ಅಮ್ಮ, ಆಗ ಅಣ್ಣನ ಹೆಸರೇನು? ಅರ್ಜುನ್ ಅಂತ. ಈ ಅರ್ಜುನ್ ಯಾರು? ಅರ್ಜುನ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ನನ್ನ ಬಾಲ್ಯದ ಗೆಳೆಯ. ಚೈಲ್ಡ್ಹುಡ್ ಫ್ರೆಂಡ್ ಅಂತೀರಾ? ನಿಮ್ಮ ಜೊತೆ ಇಲ್ವಾ? ಇಲ್ಲ, ಅವನು ನನ್ನ ಜೊತೆ ಇಲ್ಲ. ಅರ್ಜುನ್ಗೂ ನಿಮಗೂ ಹೇಗೆ ಪರಿಚಯ ಆಯಿತು? ಅನಾಥಾಶ್ರಮ. ನನಗೆ ನಮ್ಮ ಅಪ್ಪ ಅಮ್ಮ ಯಾರೂ ಗೊತ್ತಿಲ್ಲ. ನನ್ನ ಹುಟ್ಟಿನ ಮೂಲ ಏನು ಅಂತ ಗೊತ್ತಿಲ್ಲದೆ ಬೆಳೆದವನು ನಾನು. ನನ್ನ ಹುಟ್ಟಿಗೆ ಕಾರಣವಾದವರು ಯಾರು ಅಂತಲೂ ಗೊತ್ತಿಲ್ಲದೆ ಬೆಳೆದೆ. ನನ್ನ ಸ್ನೇಹಿತರು ಯಾರು, ಸಂಬಂಧಿಕರು ಯಾರು ಗೊತ್ತಿಲ್ಲ. ಆದರೆ ನನಗೆ ನೆನಪಿರೋದು ಆ ಅನಾಥಾಶ್ರಮ. ನನ್ನ ಬಾಲ್ಯನೆಲ್ಲ ಅನಾಥಾಶ್ರಮದಲ್ಲೇ ಕಳೆದೆ. ಯಾರೋ ಹಾಕ್ಕೊಂಡು ಬಟ್ಟೆ ಕೊಡಲಿಲ್ಲ ಅಂದರೆ ನಮಗೆ ಬಟ್ಟೆ ಇರ್ತಿರಲಿಲ್ಲ. ನಮಗೆ ಅನುಕಂಪ ತೋರಿಸಿ ಊಟ ಕೊಡದೆ ಹೋದರೆ ಹೊಟ್ಟೆಗೆ ಹಿಟ್ಟಿರ್ತಿರ್ಲಿಲ್ಲ. ಈ ಅನುಕಂಪ ನೋಡಿ ನೋಡಿ ನನಗೆ ಕೋಪ ಬರ್ತಾಯಿತ್ತು. ಯಾಕಾದರೂ ಹೀಗೆ ಹುಟ್ಟೋದು ನಾವು ಜಿಗುಪ್ಸೆ ಬರ್ತಾಯಿತ್ತು. ನನ್ನ ಜೀವನ ಎಲ್ಲ ಕಗ್ಗತ್ತಲಾಗಿತ್ತು ಅಂತ ಅಂದ್ಕೊಂಡಾಗ ನನ್ನ ಜೀವನಕ್ಕೆ ಬೆಳಕಾಗಿ ಬಂದವನು ಅರ್ಜುನ. ಅವರಮ್ಮನೇ ಅವನನ್ನು ಆಶ್ರಮಕ್ಕೆ ಕರ್ಕೊಂಡು ಬಂದರು. ಫಾದರ್, ಇನ್ನು ಮುಂದೆ ಇವನ್ ಜವಾಬ್ದಾರಿ ನಿಮ್ದೆ.
ಹೆತ್ತ ತಾಯಿಯಾಗಿ ಇವನನ್ನ ನನ್ನಿಂದ ಸುಖವಾಗಿ ನೋಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಇವನನ್ನ ನಿಮ್ಮ ಮಡ್ಲಿಗೆ ಹಾಕ್ತಾ ಇದ್ದೀನಿ. ಇವನನ್ನ ಸುಖವಾಗಿರೋ ಹಾಗೆ ನೀವೇ ನೋಡ್ಕೋಬೇಕು ಫಾದರ್. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ಇವನ ಸಂಪೂರ್ಣ ಜವಾಬ್ದಾರಿ ನಮ್ದು. ಕಂದ ಹೋಗ್ ಕಂದ, ಹಠ ಮಾಡಬೇಡ ಚಿನ್ನ. ಗುಡ್ ಬಾಯ್ ಅಲ್ವಾ, ಹಾಗೆಲ್ಲ ಆಡಬಾರ್ದು. ಅದು ಮಕ್ಕಳೆಲ್ಲ ಆಡ್ತಾ ಇದ್ದಾರೆ, ನೀನು ಅವ್ರ ಜೊತೆಗೆ ಆಡ್ತಾ ಇರು. ನಾನು ನಿನ್ನ ನೋಡೋಕ್ಕೆ ಅವಾಗ ಬರ್ತಾ ಇರ್ತೀನಿ. ಗಾಡ್ ಈಸ್ ದರ್. ಅವನು ಯಾರ ಜೊತೆನೂ ಸೇರ್ತಿರ್ಲಿಲ್ಲ. ಒಬ್ಬಂಟಿಯಾಗಿ ಮೂಲೆಯಲ್ಲಿ ಕೂತ್ಕೊಂಡು ಒಬ್ಬನೇ ಅಳ್ತಿರೋನು. ಹಾಗೆ ಅಳ್ತಿರೋದು ನೋಡಿದ್ರೆ ನನಗೆ ಸಹಿಸೋಕ್ಕಾಗ್ತಿರ್ಲಿಲ್ಲ. ನಾನು ಒಂದು ದಿವಸ ಅವನ ಹತ್ರ ಹೋಗಿ, ಏನ್ ನಿನ್ನ ಹೆಸರು? ಜಯಂತು. ಏನ್ ನಿನ್ನ ಹೆಸರು? ಅರ್ಜುನ್. ನಿನಗೂ ನಿಮ್ಮಮ್ಮ ಈ ಥರನೇ ಬಿಟ್ಟೋದ್ರ? ನಮ್ಮಮ್ಮ ಅಂತಾನೆ ಗೊತ್ತಿಲ್ಲ. ನಿನ್ ಬಿಟ್ಟೋದ್ರೆ ಯಾರು? ನಮ್ಮಮ್ಮ. ನನಗಂತೂ ಯಾರೂ ಇಲ್ಲ, ಅದಕ್ಕೆ ಇಲ್ಲಿ ಬಿಟ್ಟು ಹೋಗವ್ರೆ. ಆದ್ರೆ ನಿಂಗಮ್ಮ ಎದುರಲ್ಲ, ಯಾಕೆ ಇಲ್ಲಿ ಬಿಟ್ಟು ಹೋದ್ರು?